ನಾವು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಕನ್ನಡನ ಸ್ಪಷ್ಟವಾಗಿ ಕಲಿಸ್ಬೇಕು ಅಂದರೆ ಕರ್ನಾಟಕದಲ್ಲಿ ಕನ್ನಡವನ್ನು ಹೆಚ್ಚು ಬಳಕೆ ಮಾಡಬೇಕು ಅಂದರೆ ಕನ್ನಡಕ್ಕೆ ಹೆಚ್ಚು ಮಾನ್ಯತೆ ಕೊಡಬೇಕು ಅಂದರೆ ನಾವು ವಿದ್ಯಾರ್ಥಿಗಳಲ್ಲಿ ಮಕ್ಕಳಲ್ಲಿ ಮೇಡಮ್ ಬದಲಾಗಿ ವಂದನೆಗಳು ತಾಯಿ, ವಂದನೆಗಳು ಅಮ್ಮ, ಈ ಥರ ಕಲಿಸಿದಾಗ ಮಕ್ಕಳಿಗೆ ಕನ್ನಡದಲ್ಲಿ ಹೆಚ್ಚು ಆಸಕ್ತಿ ಬರುತ್ತೆ. ಕನ್ನಡದ ಬಗ್ಗೆ ಒಳ್ಳೆಯ ಅಭಿಮಾನ ಬರುತ್ತೆ. ನಾವು ಮೇಡಮ್ ಅಂತೀವಿ ಕನ್ನಡದಲ್ಲೇ. ವಂದನೆಗಳು ಅಮ್ಮ, ವಂದನೆಗಳು ಗುರುಗಳೇ. ಗುರುಗಳೇ ಅನ್ನೋ ಪದ, ಸರ್ ಬದಲಾಗಿ ಗುರುಗಳೇ ಅನ್ನೋ ಪದವನ್ನು ನಾವು LKGಯಿಂದನೇ ಕಲಿಸ್ತಾ ಬಂದರೆ ಕನ್ನಡಕ್ಕೆ ಹೆಚ್ಚು ಮಾನ್ಯತೆ ಸಿಕ್ತಂಗಾಗುತ್ತೆ. ಕನ್ನಡದ ಬಗ್ಗೆ ಒಳ್ಳೆಯ ಅಭಿಮಾನ ಬರುತ್ತೆ. ವಿದ್ಯಾರ್ಥಿಗಳಲ್ಲಿ ಈ ಥರ ಮನೋಭಾವವನ್ನು ಶಿಕ್ಷಕರು ಕಲಿಸ್ಬೇಕು. ಕನ್ನಡಾಭಿಮಾನಿಗಳು ಎಲ್ಲರೂ ಈ ಪದಗಳನ್ನು ಉಚ್ಚಾರಣೆ ಮಾಡಿದ್ರೆ ಒಳ್ಳೆಯದು ಅನ್ನೋದು ನನ್ನ ಅಭಿಪ್ರಾಯ. ಗುರುಗಳೇ ಅಥವಾ ರಾಯರೇ, ಸರ್ ಅನ್ನೋ ಬದಲಾಗಿ ರಾಯರೇ. ನೋಡಿ, ರಾಘವೇಂದ್ರ ಸ್ವಾಮಿಗಳಿಗೆ ನಾವು ರಾಯರೇ ಅಂತ ಕರಿತೀವಿ. ಅದು ಒಳ್ಳೆಯ ಸೂಚಕ, ಅಭಿಮಾನವನ್ನು ತೋರಿಸ್ತಕ್ಕಂಥದ್ದು. ರಾಯರೇ ಅಥವಾ ಗುರುಗಳೇ. ಮೇಡಮ್ ಅನ್ನೋ ಬದಲಾಗಿ ವಂದನೆಗಳು ಅಮ್ಮ. ಈ ಥರ ವಿದ್ಯಾರ್ಥಿಗಳಲ್ಲಿ ಮನವರಿಕೆ ಮಾಡಿಕೊಡ್ಬೇಕು. ಅದು ಕಲಿಸ್ತಾ ಬರಬೇಕು. LKGಯಿಂದನೇ ಕಲಿಸ್ತಾ ಬರಬೇಕು. ಆವಾಗ ಕನ್ನಡ ಅತ್ಯುನ್ನತ ಮಟ್ಟಕ್ಕೆ ಹೋಗೋದರಲ್ಲಿ ಸಂಶಯವಿಲ್ಲ. ವಂದನೆಗಳು.